ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. IPL 2026 ಸೀಸನ್ ಮುನ್ನುಗ್ತಾ ಇದೆ. ಇದರ ನಡುವೆ ನಮ್ಮ RCB ಸತತ 2 ಪಂದ್ಯಗಳನ್ನು ಗೆದ್ದು ಹೋಮ್ ಗ್ರೌಂಡಲ್ಲಿ ಮೂರನೇ ಪಂದ್ಯ ರಾಜಸ್ಥಾನ್ ವಿರುದ್ಧ ಸೋಲನ್ನು ಅನುಭವಿಸ್ತು. ಅದು ಕೂಡ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟು, ಸೊ ಮಳೆ ಕೂಡ ಒಂದು ರೀಸನ್ ಆಯಿತು. ಸೋಲು ಗೆಲುವು ಇದ್ದಿದ್ದೆ ನಮ್ಮ RCBಗೆ. ಜಸ್ಟ್ ಒಂದು ಪಂದ್ಯ ಅಷ್ಟೇ ಸೋತಿರೋದು. ಸೊ ನೆಕ್ಸ್ಟು ಇನ್ನು ಭಾನುವಾರ ಮುಂಬೈನ ವಾಂಖೆಡೆ ಸ್ಟೇಡಿಯಮ್ಮಲ್ಲಿ ಬಲಿಷ್ಠ ಅಂದರೆ 5 ಬಾರಿ ಚಾಂಪಿಯನ್ ಅಂತಲೇ ಹೇಳ್ಬೋದು. ಅವರು ಅಂದರೆ ಚಾಂಪಿಯನ್ಗಳ ಸರದಾರರು ಮುಂಬೈ ಇಂಡಿಯನ್ಸು. ಸೊ ಅವ್ರ ಜೊತೆ ನಮ್ಮ ಸೆಣಸಾಟ ಕಾಳಗ ಇದೆ. ಸೊ ಭಾನುವಾರ ವಾಂಖೆಡೆ ಸ್ಟೇಡಿಯಮಲ್ಲಿ ಮುಂಬೈ ವಿರುದ್ಧ RCB ಯಾವ ಥರ ಗರ್ಜನೆ ಮಾಡಿ ಗೆಲ್ಲುತ್ತೆ, ಅಥವಾ ಮುಂಬೈನ ಒಂದು ಸ್ಟ್ರಾಟಜಿಗೆ RCB ಏನಾದರೂ ಬಲಿಯಾಗುತ್ತಾ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ಹರಿ ಇದ್ದಾರೆ. ನಮಸ್ಕಾರ ಹರಿ, ಏನ್ ಹೇಳ್ತೀರಾ? ಲಾಸ್ಟ್ ಮ್ಯಾಚಲ್ಲೂ ಕೂಡ ನಾವು ಮಾತಾಡಿದ್ವಿ, ಅಂದ್ರೆ ಕ್ರೀಡಾ ಏನಿದೆ ಅದನ್ನ ಸ್ಟೇಟಸ್ ಹೇಳಿದ್ವಿ. ಸೊ ನಮ್ಗೆ ಯಾವ್ದು ಇಂತ RCB ಮೇಲೆ ಏನು ದ್ವೇಷ ಇರಲ್ಲ, ಏನು ಇರಲ್ಲ. ನಮ್ದೇನಂದ್ರೆ ನಾವು ನೋಡಿರೋಂತಹ ಒಂದು ಮ್ಯಾಚ್ ಗಳ ಮೇಲೆ ನಮ್ಮ ಒಪಿನಿಯನ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟೇ. ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು. ಖಂಡಿತ ನಾವು RCB ಸಪೋರ್ಟ್ ಮಾಡೇ RCB ಬಿಟ್ಟು ಸಪೋರ್ಟ್ ಮಾಡೋದು. ಬಟ್ ಏನಂದ್ರೆ ಒಂದು ಕ್ರೀಡೆ ಸ್ಪೋರ್ಟ್ಸ್ ಅನ್ನ ಇಟ್ಕೊಂಡು ಎಲ್ಲರಿಗೂ ಪ್ರತಿಭೆ ಇದ್ದೇ ಇರುತ್ತೆ. ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನೋ ಒಂದು ಇದರಲ್ಲಿ ಟೀಮ್ ಯಾವ ಸ್ಟ್ರಾಂಗ್ ಇದೆ, ಯಾವ್ದಿದೆ ಅಂತ ಹೇಳಿದ್ವಿ. ಸೊ ಅದೇ ತರ ರಾಜಸ್ಥಾನ್ಗೆ ಸ್ವಲ್ಪ ಒಂದು ಮೇಲುಗೈ ಇದೆ ಅಂತ ಹೇಳಿದ್ವಿ. ಯಾಕಂದ್ರೆ ಈಗ ನಮ್ದು ಫೇವರೇಟ್ ಟೀಮ್ ಅಂದ ತಕ್ಷಣ ನಾವು ಅದು ಸ್ಟ್ರಾಂಗ್ ಇದೆ ಅದೇ ಗೆಲ್ಲುತ್ತೆ ಅಂತ ಇರಕ್ಕಾಗಲ್ಲ. ಖಂಡಿತ ಹಂಗಾಗಲ್ಲ. ಅಂದ್ರೆ ಒಂದು ಪ್ರೀತಿ ತೋರಿಸಬಹುದು, ಬಟ್ ನಾವು ಎಕ್ಸಾಕ್ಟ್ ಹಿಂಗೆ ಆಗ್ಬೇಕು ಅನ್ನೋದು ಕೇಳಕ್ಕಾಗಲ್ಲ. ಕರೆಕ್ಟ್. ಅದೇ ರಾಜಸ್ಥಾನದ ಮೇಲೆ ಇರೋ ಮ್ಯಾಚ್ ಮೇಲೆ ಕೂಡ ಅದೇ ಆಗಿದ್ದು. ನಾವು ಹೇಳಿದ್ವಿ ನೋಡಿ, ಬೌಲಿಂಗ್ ಸ್ವಲ್ಪ ಅವ್ರದಕ್ಕೆ ಕಾಡ್ಬೋದು, ಅವ್ರು ಅದ್ರಲ್ಲಿ ಒಂಚೂರು ವೀಕ್ ಅನ್ಸ್ತಾರೆ ರಾಜಸ್ಥಾನ್ ಮೇಲೆ ಅಂತ. ಸೇಮ್ ಅದೇ ತರ ಆಗಿದೆ ಅಲ್ಲಿ. ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಫುಲ್ ಡಾಮಿನೇಟ್ ಮಾಡಿದ್ರು ರಾಜಸ್ಥಾನ್ ಅವರು. ಇವನ್ 1 ವಿಕೆಟ್ ತಗೊಂಡ್ರು. ನಾವು ಮಾತಾಡಿದ ತರ 2 ವಿಕೆಟ್ ಬೀಳ್ಸಿದ್ರೆ ಮಾತ್ರ RCBಗೆ ಚಾನ್ಸ್ ಇತ್ತು. ಹಾಗಾಗಿ ಇಬ್ರಲ್ಲಿ ಒಬ್ರು ನಿಂತರು ಕೂಡ ಟಫ್ ಅಂತ ಹೇಳಿದ್ರೆ ಅದೇ ತರ ಆಗಿದೆ. ಸೊ ಈಗ ಮುಂಬೈ ಮೇಲೂ ಅದೇ ಚಾಲೆಂಜ್ ಎದುರಾಗೋ ಚಾನ್ಸಸ್ ಇರುತ್ತೆ RCBಗೆ. ಅಂದ್ರೆ ಈಗ ಮುಂಬೈ ಆಲ್ರೆಡಿ ಏನು 2 ಮ್ಯಾಚ್ ಸೋತಿದೆ ಅನ್ಸುತ್ತೆ, 1 ಮ್ಯಾಚ್ ಗೆದ್ದಿದೆ. ಅಂಡ್ ಅವರು ಕೂಡ ಜಯದ ಒಂದು ಟ್ರ್ಯಾಕಿಂಗ್ ಮರಳಬೇಕು ಅಂತ ಅವರು ಕೂಡ ತುಂಬಾ ನೋಡ್ತಿರ್ತಾರೆ. ಹಾಗಿದ್ದಾಗ ಅವರು ಒಂದಷ್ಟು ಟೆಕ್ನಿಕ್ ಗಳು ನೋಡ್ತಾರೆ. ಅಲ್ಲ, ಈ ಸೀಸನ್ ಅಲ್ಲಿ ಕಂಪೇರ್ ಮಾಡಿದ್ರೆ RCB ಸ್ವಲ್ಪ ಸ್ಟ್ರಾಂಗ್ ಇದೆ. ಖಂಡಿತ ಸ್ಟ್ರಾಂಗ್ ಇದೆ. ನಾವು ಮ್ಯಾಚ್ ಅಲ್ಲಿ ನೋಡಿದ್ರೆ ಎಷ್ಟು 127ಗೆ 7 ವಿಕೆಟ್ಸ್, 120 ಸಮಥಿಂಗ್ ಅಲ್ಲಿ ಸ್ಟಿಲ್ 200 ಹೋಗಿದೆ ಅಂದ್ರೆ ಎಂತ ಬ್ಯಾಟಿಂಗ್ ಲೈನ್ ಅಪ್. ಬ್ಯಾಟಿಂಗ್ ಲೈನ್ ಅಪ್ RCB ಬೀಟ್ ಮಾಡಕ್ಕಾಗಲ್ಲ. ಈಗ ಏನ್ ಹೇಳ್ತಾರೆ SRH ಅವರು, ನಾವು 300 ಹೊಡಿತೀವಿ ಅಂತ. ಅದು RCBಗೆ ಆಗ್ಲಿ RR ಗಾಗ್ಲಿ ಚಾನ್ಸ್ ಕೂಡ ಇದೆ, ಬರೀ SRH ಅಲ್ಲ. ಸೊ RCBಗೆ ನೀವ್ ಹೇಳ್ದಂಗೆ ಬೌಲಿಂಗ್ ಮೈನಸ್ ಆಗ್ತಿದೆ ಅಂತ. ಹೌದು, ಖಂಡಿತ. ಪ್ರತಿ ಮ್ಯಾಚ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರು. ಈಗ ನೋಡಿ, ಇದು 3ನೇ ಮ್ಯಾಚ್ ಅನ್ಸುತ್ತೆ 200+ ಹೋಗ್ತಿರೋದು. ಈಗ ಅವರು ಕೆಲವೊಂದಷ್ಟು ಜನ ಕಮೆಂಟ್ಸ್ ಗಳು ಹಾಕ್ತಾರೆ, ಎಷ್ಟೇ 200+ ಕೊಟ್ರು ವಿಕೆಟ್ ತೆಗಿತಿದ್ದಾರೆ ಅಂತ. ಎಷ್ಟೇ ವಿಕೆಟ್ ಗಳು ತೆಗಿಲಿ, ಯಾವ್ದೋ ಒಂದು ಪ್ಲೇಯರ್ ಡಾಮಿನೇಟ್ ಮಾಡ್ತಿದಾರೆ ತಾನೆ ಬೌಲರ್ಸ್. ಈಗ ನೋಡಿ, ಯಾರು ಒಂದು ಪ್ಲೇಯರ್ ಕೂಡ ಆಡ್ದಿರಕ್ಕಾಗಂತಹ ಒಂದು ಬೌಲಿಂಗ್ ಲೈನ್ ಅಪ್ ಒನ್ ಟೈಮ್ ಅಲ್ಲಿ SRH ಅವ್ರದಿತ್ತು. ನಾವು ಅಬ್ಸರ್ವ್ ಮಾಡಿದ್ರೆ ಅವ್ರು 160 150ಗೆ ಕಟ್ ಆಗ್ತಿದ್ರು. ಬೆಸ್ಟ್ ಬೌಲಿಂಗ್ ಅಂದ್ರೆ ಅದು. ಕರೆಕ್ಟ್. ಬಟ್ ಅಂತಹ ಬೌಲಿಂಗ್ RCBಗೆ ತರಕ್ ಆಗ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಕಾಂಬಿನೇಷನ್ ಮಿಸ್ ಆಗ್ತಿರ್ಬೋದು. ಅಂಡ್ ಹೆಜಲ್ವುಡ್ ಕೂಡ ಇಂಜುರಿಯಲ್ಲಿ ಇದ್ರು, ಅವ್ರಿಗೆ ತಾನೇ ರಿಟರ್ನ್ ಆಗಿದ್ದಾರೆ. ಅವರು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಬಟ್ ಅದೊಂದು ಅವ್ರಿಗೆ ಕಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಈ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಕೂಡ ಅವ್ರು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಬೇಕನ್ಸುತ್ತೆ. ಅಲ್ಲ, ಈಗ ಕರೆಕ್ಟ್, ಅದು RCB ಬೌಲಿಂಗ್ ಅಲ್ಲಿ ಸ್ವಲ್ಪ ವೀಕ್ ಇದೆ. ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ, ಲಾಸ್ಟ್ ಮ್ಯಾಚ್ ಸೋತಿರೋದು. ಬಟ್ ಗೆಲ್ದಿರೋ ಮ್ಯಾಚ್ ನೋಡಿದ್ರು ಕೂಡ ಅಲ್ಲೂ ಕೂಡ ಬೇರೆ ಬ್ಯಾಟ್ಸ್ಮನ್, ಬೇರೆ ಆಪೋಸಿಟ್ ಟೀಮ್ ಬ್ಯಾಟ್ಸ್ಮನ್ ಗಳು ಬೌಲರ್ ಗಳ ಮೇಲೆ ಡಾಮಿನೇಟ್ ಮಾಡಿ. ಬಟ್ ನಮ್ಮ ಬ್ಯಾಟ್ಸ್ಮನ್ ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ರನ್ ಜಾಸ್ತಿ ಕೊಟ್ಟಿರೋದ್ರಿಂದ ಸ್ವಲ್ಪ ಗೆಲ್ಲಕ್ಕೆ RCBಗೆ ಏನಾದ್ರು ಚೇಸಿಂಗ್ ಇತ್ತು ಅಂದ್ರೆ ಅವರು 250 ಕೊಟ್ಟರು ಹೊಡಿತಾರೆ. ಅದೇ ಇವ್ರದ್ದು ಫಸ್ಟ್ ಬ್ಯಾಟಿಂಗ್ ಇದ್ದಾಗ ಇವರು 200 210 ಕೊಟ್ಟಾಗೆಲ್ಲ ಅವ್ರು ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಬೌಲಿಂಗ್ ಲೈನ್ ಅಪ್ ಇದ್ರೆ ಅದನ್ನ ಇವ್ರು ಕಾನ್ಸಂಟ್ರೇಟ್ ಮಾಡ್ಬೇಕು. ನಮ್ದು ಬೌಲಿಂಗು ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತಾನ ಅಥವಾ ಬೌಲಿಂಗ್ ಪ್ಲೇಯರ್ಸ್ ನೇ ಚೇಂಜ್ ಮಾಡ್ಬೇಕಂತಾನ? ಈಗ ನೋಡಿ, ಅಂದ್ರೆ ಭುವನೇಶ್ವರ್ ಕುಮಾರ್ ಗೊತ್ತಿದೆ, ಅವರು ಎವರ್ ಗ್ರೀನ್ ಬೌಲರ್. ಹೌದು. ಸೊ ಪವರ್ ಪ್ಲೇ ಅಲ್ಲಿ ಹಿಂಗೆ ಸ್ವಿಂಗ್ ಇರುತ್ತೆ ಅಂತ ಅವ್ರ ಲಯ ಕಂಡ್ಕೊಳಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋತಿದ್ದಾರೆ ಈಗ. ಅಂದ್ರೆ ಅಂಡ್ ನಾವ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು, ಈ ವೈಭವ್ ಸೂರ್ಯವಂಶಿ ಅಂತಹ ಪ್ಲೇಯರ್ ಎಂತ ಬೌಲರಿಗೂ ಹೊಡಿತಾರೆ. ನಾವು ಅವೊಂದ್ ಮ್ಯಾಚ್ ನೋಡಿ ಹೇಳ್ತಿಲ್ಲಲ್ಲ, 3 ಮ್ಯಾಚ್ ಗಳಿಂದಲೂ ನೋಡಿದ್ರೆ ಈಗ SRH ಮೇಲೆ ತೆಗಿತಾರೆ ವಿಕೆಟ್ ಗಳು. ಸ್ಟಿಲ್ ಅಲ್ಲೇನು ಇಶಾನ್ ಕಿಶನ್ ಮೋಸ್ಟ್ಲಿ ಅವ್ರು ಬಂದು ಹೊಡಿತಾರೆ ಚೆನ್ನಾಗಿ RCB ಬೌಲರ್ಸ್ಗೆ. ನೆಕ್ಸ್ಟ್ ಇನ್ನೊಂದ್ ಮ್ಯಾಚ್ ಅಲ್ಲಿ ಕೂಡ ಹಾಗಾಗಿ. ಅಂಡ್ ಇಂಡಿಯನ್ ಬೌಲರ್ ಮೇನ್ ಈಗ ಭುವನೇಶ್ವರ್ ಕುಮಾರ್ ಇದಾರೆ, ಬಟ್ ಅಭಿನಂದನ್ ಸಿಂಗ್ ಅವ್ರು ವರ್ಕ್ ಆಗ್ತಿಲ್ಲ. ಬೌಲಿಂಗ್ 3 ಮ್ಯಾಚ್ ಗಳಲ್ಲೂ ರನ್ ಕೊಡ್ತಿದ್ದಾರೆ. ಇವರಿಗೆ ಹೊಡಿಯಕ್ ಆಗ್ದಿರೋದನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಜಾಸ್ತಿ ಹೊಡಿತಿದ್ದಾರೆ ಅಭಿನಂದನ್ ಸಿಂಗ್ಗೆ. ಸೊ ಅಲ್ಲಿ ಅವ್ರು ಏನೋ ಚೇಂಜಸ್ ಮಾಡಿದ್ರೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಬೌಲಿಂಗ್ ಲೈನ್ ಅಪ್. ಅಕಸ್ಮಾತ್ ಈಗ ನೋಡಿ, ಅಲ್ಲಿ ಮಂಗೇಶ್ ಯಾದವ್ ಅವ್ರ ಬದಲು ಅಭಿನಂದನ್ ಸಿಂಗ್ ಬದಲು ಅವರು ಆಲ್ರೌಂಡರ್ ಮಂಗೇಶ್ ಯಾದವ್
ಒಳ್ಳೆ ಬೌಲಿಂಗ್ ಲೆಫ್ಟ್ ಆರ್ಮ್. ಹ್ಮ್. ಅಂಡ್ ಸ್ವಪ್ನಿಲ್ ಸಿಂಗ್ ಕೂಡ ಚಾನ್ಸ್ ಇದೆ ಅವರಿಗೆ ಆಲ್ರೌಂಡರ್ ಆಗಿ. ಹ್ಮ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನಾದ್ರು ಚೇಂಜಸ್ ಮಾಡ್ಕೋಬಹುದು, ಆಮೇಲೆ ಮಿಡಲ್ ಅಲ್ಲಿ ಹೋಗಿ ಅವ್ರು ಚೇಂಜಸ್ ಮಾಡಿದ್ರೆ ಹೌದು. ಎಫೆಕ್ಟ್ ಆಗುತ್ತೆ. ಹ್ಮ್. ಸೊ ಅದನ್ನ ಈಗ ಅವರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಮಾಡ್ಕೊಂಡು ನೋಡಬಹುದು. ಅಲ್ಲ, ಒಂದೇನ್ ಅನ್ಸುತ್ತೆ ನನಗೆ, RCBದು ಸ್ಪಿನ್ ಅವತ್ತು ಡಿಪಾರ್ಟ್ ಕರೆಕ್ಟ್ ಇದೆ, ಈ ಪೇಸರ್ದೇ ಸ್ವಲ್ಪ ಪೇಸರ್ದೇ ಆಗ್ತಿರೋದು. ಹಾ. ಅಂಡ್ ಹಿಂದಿನ ಸೀಸನ್ ನೋಡಿದ್ರೆ ಹೆಸಲ್ವುಡ್ ಇದ್ದಾಗ ಆ ಪ್ರಾಬ್ಲಮ್ ನಮಗೆ ಕಾಣಿಸ್ತಿರ್ಲಿಲ್ಲ. ಹೌದು. ಯಾಕಂದ್ರೆ ಅವ್ರು ಇದ್ದಿದ್ದು ಅಷ್ಟು ಮ್ಯಾಚ್ ಗಳು ಕಂಟ್ರೋಲ್ ಚೆನ್ನಾಗಿ. ಮಾಡ್ತಿದ್ರು. ಹ್ಮ್. ಒಂದ್ 3 ಮ್ಯಾಚ್ ಏನೋ 200 ಹೋಗಿತ್ತು, ಆ 3 ಮ್ಯಾಚ್ ಅಲ್ಲಿ ಹೆಸಲ್ವುಡ್ ಇರ್ಲಿಲ್ಲ. ಹಾ. ಬಟ್ ಈಗ ಅವರು ಒಂದ್ ಮ್ಯಾಚ್ ಬಂದಿದ್ದಾರೆ ಅಂಡ್ ಸೂರ್ಯವಂಶಿ ಹೊಡೆದಿರೋದು. ಹ್ಮ್. ಹಾಗಾಗಿ ನಾವು ಅವ್ರ ಬೌಲಿಂಗ್ ವೀಕ್ ಇದೆ ಅಂತ ನಾವು ಹೇಳಕ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದ್ 2 ಮ್ಯಾಚ್ ಅಲ್ಲಿ ನೋಡ್ಬೇಕು ಅವ್ರು ಹಿಂಗಾಗ್ತಾರೆ ಅಂತ. ಓಕೆ. ಆದ್ರೆ ಇವ್ರು ನನಗೆ ಒಂದು ಅನ್ಸೋದು ಚೇಂಜ್ ಏನ್ ಮಾಡ್ಕೋಬಹುದು ಅಂದ್ರೆ, ಹ್ಮ್. ಈಗ ನೋಡಿದ್ವಿ 8-9ನೇ ಕ್ರಮಾಂಕ ಯಾರೋ ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ತಂದು ಅವರು ಹೌದು. ಕೂಡ ಆಡ್ತಾರೆ. ಬ್ಯಾಟಿಂಗ್ ಡೀಪ್ ಇದೆ ನಮ್ದು, ನಾವು ಹೌದು. ಅದನ್ನ ತುಂಬಾ ತಲೆ ಕೆಡ್ಸ್ಕೊಳ್ಳೋಷ್ಟು ಇರಲ್ಲ. ಹ್ಮ್. ಹಂಗಿದಾಗ ಬೌಲಿಂಗ್ ಎಕ್ಸ್ಟ್ರಾ ಫಾರಿನ್ ಪ್ಲೇಯರ್ ನ ತಗೊಳ್ಳೋದು, ನಾವು 2-3 ಡಿಸ್ಕಷನ್ ಇಂದ ಇದನ್ನೇ ಹೇಳ್ತಿದೀವಿ. ಹ್ಮ್. ಡಫಿ ಹೆಸಲ್ವುಡ್ ಇಬ್ರನ್ನು ತನ್ನಿ, ಏನಾಗುತ್ತೆ ಈಗ ಅಂದ್ರೆ ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಇರುವಾಗ ಹ್ಮ್. ಆಡಿಸಬಹುದು. ಇವರು 4 ಜನ ಫಾರಿನ್ ಪ್ಲೇಯರ್ಸ್ ಅಲ್ಲಿ ಇಬ್ರನ್ನ ಬೌಲರ್ಸ್ ಆಡಿಸಿದ್ರೆ ಹ್ಮ್. RCBಗೆ ಅದೇನ್ ಎಫೆಕ್ಟ್ ಆಗಲ್ಲ ಅಂತ. ಅಲ್ಲ, ಕರೆಕ್ಟ್. ಡಫಿ ಹೆಸಲ್ವುಡ್ ಇಬ್ರು ತಂದಾಗ ಇಲ್ಲಿ ಒಂದ್ ಕಡೆ ಸಾಲ್ಟ್ ಇಲ್ಲ ಅಂದ್ರೆ ಹ್ಮ್, ಯಾರು ಬೆತೆಲ್ ಬೆತೆಲ್, ಅಲ್ಲ ಫಾರಿನ್ ಪ್ಲೇಯರ್ 4 ಜನ ಅಲ್ವಾ. ಹ್ಮ್, ಹ್ಮ್, ಸೊ ಒಂದ್ ಕಡೆ ಹೆಸಲ್ವುಡ್ ಮತ್ತೆ ಡಫಿ ಇಬ್ರು ಹಾಕಿದ್ರೆ ಆಡ್ಕೊಂಡ್ರು. ಇನ್ನಿಬ್ರು ಉಳಿತಾರೆ ಫಾರಿನ್ ಉಳಿತಾರೆ. ಪ್ಲೇಯರ್ಸ್. ಹ್ಮ್. ಒಂದ್ ಕಡೆ ಇವರು ಟಿಮ್ ಡೇವಿಡ್ ಹಾಕೊಳ್ಳಿ, ಆಡ್ಕೊಂಡ್ರು. 3 ಆಯ್ತು. ಹೌದು, ಹೌದು. ಇನ್ನೊಂದು ಇದಕ್ಕೆ ಸಾಲ್ಟ್ ಅಥವಾ ನಮ್ಮ ರೊಮರಿಯಾ ಬೆತೆಲ್. ಶಫರ್ಡ್ ಆಡ್ಸ್ಬೋದು, ಆಡ್ಸ್ಬೋದು. ಹೌದು, ಖಂಡಿತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.